ಕನ್ನಡ ಚಳವಳಿ ವಾಟಾಳ್ ಪಕ್ಷದ ನಾಯಕ ಹಾಗೂ ಹಿರಿಯ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಇಂದು ಸಕ್ಕರೆ ನಾಡು ಮಂಡ್ಯದಲ್ಲಿ ವಿಶಿಷ್ಟ ರೀತಿಯ ಈಡುಗಾಯಿ ಚಳವಳಿ ನಡೆಸುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ನಗರದ ಸಂಜೆಯ ವೃತ್ತದಲ್ಲಿ ಖಾಲಿ ಸಿಲಿಂಡರ್ಗಳನ್ನು ಇಟ್ಟು ಈಡುಗಾಯಿ ಒಡೆಯುವ ಮೂಲಕ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮತ್ತು ಜಾಗತಿಕ ಸಂಘರ್ಷಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದಿಂದಾಗಿ ಸಾಮಾನ್ಯ ಜನರ ಜೀವನದ ಮೇಲೆ ಗಂಭೀರ ಪರಿಣಾಮ ಬೀರಿದೆ ಎಂದು ಆತಂಕ ವ್ಯಕ್ತಪಡಿಸಿದ ವಾಟಾಳ್, ವಿಶ್ವಸಂಸ್ಥೆ ಮತ್ತು ಮಾನವ ಹಕ್ಕುಗಳ ಆಯೋಗ ತಕ್ಷಣ ಮಧ್ಯಪ್ರವೇಶಿಸಿ ಯುದ್ಧ ನಿಲ್ಲಿಸಬೇಕು. ಯುದ್ಧದ ಭೀತಿಯಿಂದ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಉಂಟಾಗುತ್ತಿದೆ. ನಮಗೆ ಯುದ್ಧ ಬೇಡ, ಕೈಗೆಟುಕುವ ದರದಲ್ಲಿ ಸಿಲಿಂಡರ್ ಕೊಡಿ ಎಂದು ಆಗ್ರಹಿಸಿದರು. ಬೆಲೆ ಏರಿಕೆಯಿಂದ ತತ್ತರಿಸಿರುವ ಜನಸಾಮಾನ್ಯರ ಪರವಾಗಿ ಕೇಂದ್ರ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಬಹಳ ಗಂಭೀರವಾದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಕರ್ನಾಟಕ ಈ ದೇಶದ ಅವಿಭಾಜ್ಯ ಅಂಗ. ಅಮೇರಿಕ, ಇಸ್ರೇಲ್, ಇರಾನ್ ಯುದ್ಧ ಇದು ಬರೀ 3 ದೇಶಗಳ ಯುದ್ಧದ ಪರಿಣಾಮ ಆದರೂ ಇದರಿಂದ ಇಡೀ ಪ್ರಪಂಚಕ್ಕೆ ಯುದ್ಧದ ಭೀತಿ ಆವರಿಸಿದೆ. ಪ್ರಪಂಚದ ಎಲ್ಲ ಮೂಲೆಗಳಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಇದು ಅತ್ಯಂತ ನೋವಿನ ಪ್ರಸಂಗ ಆಗಿದೆ. ಇಸ್ರೇಲ್, ಇರಾನ್ನಲ್ಲಿ ಸತ್ತಿರುವ ಜನ ಲೆಕ್ಕವಿಲ್ಲದಷ್ಟು. ಮನುಷ್ಯತ್ವಕ್ಕೆ ಬೆಲೆನೇ ಇಲ್ಲ, ಮಾನವ ಕುಲಕ್ಕೆ ಬೆಲೆನೇ ಇಲ್ಲ. ಇಸ್ರೇಲ್, ಇರಾನ್ ಮತ್ತೆ ಆ ದೇಶ ನಿರ್ಮಾಣ ಆಗಬೇಕಾದ್ರೆ ಎಷ್ಟು ಸಾವಿರ ಲಕ್ಷ ಕೋಟಿ ಹಣ ಬೇಕು. ಈ ಹಣ ಇಲ್ಲದೆ ಬೆಲೆ ಏರಿಕೆ ಆಗುತ್ತೆ, ನೋವಾಗುತ್ತೆ, ದೇಶ ಅಭದ್ರತೆಗೆ ಹೋಗುತ್ತೆ. ಅಮೇರಿಕ, ಟ್ರಂಪ್ ದುಡುಕಿದ್ದಾರೆ. ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿತ್ತು. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿ ಇರಾನ್ ಅಧ್ಯಕ್ಷರನ್ನು ಕೊಂದಾಕಿದ್ದಾರೆ ಮತ್ತು ಇರಾನ್ನ ಅನೇಕ ಪ್ರಮುಖ ನಾಯಕರುಗಳನ್ನು ಕೊಂದಾಕಿದ್ದಾರೆ. ಅದೇ ರೀತಿ ಇಸ್ರೇಲ್ನಲ್ಲೂ ಪ್ರಮುಖರು ಸತ್ತಿದ್ದಾರೆ ಮತ್ತು ಅಮೇರಿಕದ ಪ್ರಜೆಗಳು ಸತ್ತಿದ್ದಾರೆ, ಸೈನಿಕರು ಸತ್ತಿದ್ದಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಯುದ್ಧ ಯಾರಿಗೂ ಬೇಕಾಗಿಲ್ಲ. ಯುನೈಟೆಡ್ ನೇಷನ್, ವಿಶ್ವಸಂಸ್ಥೆ ಬಾಯಿ ಮುಚ್ಕೊಂಡು ಕೂತಿರ್ತಕ್ಕಂಥದ್ದು ಸರಿಯಲ್ಲ. ವಿಶ್ವಸಂಸ್ಥೆ ಈಗ ಬೀದಿಗೆ ಬರಬೇಕು, ಯುದ್ಧ ನಿಲ್ಲಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಯವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ನೀಡದಿರುವುದಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಮತ್ತೊಂದು ಬಹಳ ಇದೇ ಸಂದರ್ಭದಲ್ಲಿ ನಾಳೆ ಸಿದ್ಧಗಂಗಾ ಮಠಕ್ಕೆ ರಾಷ್ಟ್ರಪತಿಯವರು ಬರ್ತಾ ಇದ್ದಾರೆ. ನಾಳೆ ರಾಷ್ಟ್ರಪತಿಯವರು ಬರೋದರಿಂದ ಅಗಲಿದ
ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳಿಗೆ ಭಾರತ ರತ್ನ ಪ್ರಕಟಣೆ ಮಾಡಲೇಬೇಕು. ರಾಷ್ಟ್ರಪತಿಯವರು ಅವರ ಸಮಾಧಿಗೆ ಪೂಜೆ ಮಾಡುವ ಕಾರ್ಯಕ್ರಮ ಇದೆ. ಪೂಜೆ ಮಾಡಿದರೆ ಪ್ರಾಮಾಣಿಕವಾಗಿ ಇದುವರೆಗೂ ಪ್ರಧಾನಮಂತ್ರಿ ಬಂದರು, ಗೃಹ ಮಂತ್ರಿ ಬಂದು ಕರ್ನಾಟಕ ರಾಜ್ಯದ ಎಲ್ಲ ಆಡಳಿತದಲ್ಲಿರುವ ವ್ಯಕ್ತಿಗಳೆಲ್ಲ ಬಂದಿದ್ದಾರೆ. ಒಂದು ಭಾರತ ರತ್ನ ಕೊಡೋದಕ್ಕೆ ನಿಮ್ಮ ಕೈಲಿ ಶಕ್ತಿ ಇಲ್ಲ, ತಾಕತ್ತಿಲ್ಲ. ಯಡಿಯೂರಪ್ಪನವ್ರ ಕಾಲದಿಂದ ಭಾರತ ರತ್ನ ಕೊಡ್ಸೋಕ್ಕಾಗಲಿಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಆರಾಮಾಗಿ ಕಾಲ ಕಳೆದರು. ಸಿದ್ಧಗಂಗಾ ಮಠನ ಭಾಳ ಉಪಯೋಗಿಸ್ಕೊಂಡ್ರು. ರಾಜ್ಯ ಸರ್ಕಾರವು ಹಿಂದಿ ಹೇರಿಕೆಯನ್ನು ನಿಷೇಧಿಸುವ ಮಹತ್ವದ ನಿರ್ಧಾರ ಕೈಗೊಂಡ ಬೆನ್ನಲ್ಲೇ ಸಕ್ಕರೆ ನಾಡು ಮಂಡ್ಯದಲ್ಲಿ ಕನ್ನಡ ಅಭಿಮಾನಿಗಳು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕರವೇ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದರು. ಸರ್ಕಾರದ ಈ ಐತಿಹಾಸಿಕ ನಡೆಯನ್ನು ಸ್ವಾಗತಿಸಿ ನಗರದಾದ್ಯಂತ ವಿಜಯೋತ್ಸವ ಆಚರಿಸಲಾಯಿತು. ಮಂಡ್ಯದ ರೈತ ಸಭಾಂಗಣದ ಆವರಣದಲ್ಲಿರುವ ರಾಷ್ಟ್ರಕವಿ ಕುವೆಂಪು ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ವಿಜಯೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಹಿಂದಿ ಏರಿಕೆಯನ್ನು ತಡೆಗಟ್ಟುವ ರಾಜ್ಯ ಸರ್ಕಾರದ ನಿಲುವನ್ನು ಬೆಂಬಲಿಸೋಣ. ಹಿಂದಿ ಏರಿಕೆಯನ್ನು ತಡೆಗಟ್ಟುವ ರಾಜ್ಯ ಸರ್ಕಾರದ ನಿಲುವನ್ನು ಬೆಂಬಲಿಸೋಣ. ರಾಜ್ಯ ಸರ್ಕಾರದ ಪರವಾಗಿ ಘೋಷಣೆಗಳನ್ನು ಕೂಗಿದ ಹೋರಾಟಗಾರರು ಸಾರ್ವಜನಿಕರಿಗೆ ಸಿಹಿ ಹಂಚಿ ಸಂಭ್ರಮಿಸಿದರು. ಕನ್ನಡಿಗರ ನಾಡಿನಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ಇರಬೇಕು ಎಂಬ ಸರ್ಕಾರದ ನಿರ್ಧಾರ ಕನ್ನಡಿಗರ ಸ್ವಾಭಿಮಾನದ ಗೆಲುವು ಎಂದು ಬಣ್ಣಿಸಿದರು. ಇದೇ ಸಂದರ್ಭದಲ್ಲಿ ಹಿಂದಿ ಹೇರಿಕೆ ಪರವಾಗಿ ಮಾತನಾಡುತ್ತಿರುವ ಬಿಜೆಪಿ ಶಾಸಕರ ಹೇಳಿಕೆಗಳ ವಿರುದ್ಧ ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿಯವರು ತಮ್ಮ ರಾಷ್ಟ್ರೀಯ ನಾಯಕರನ್ನು ಓಲೈಸಲು ಕನ್ನಡದ ನೆಲದಲ್ಲಿ ಹಿಂದಿ ಪರವಾಗಿ ಬ್ಯಾಟಿಂಗ್ ಮಾಡುತ್ತಿದ್ದಾರೆ ಎಂದು ಘೋಷಣೆಗಳನ್ನು ಕೂಗಿದರು. ಕರ್ನಾಟಕ ರಾಜ್ಯ ಸರ್ಕಾರ SLCನಲ್ಲಿ ಹಿಂದಿ ಪರೀಕ್ಷೆಯನ್ನು ಫಲಿತಾಂಶವನ್ನು ಪರಿಗಣಿಸಲ್ಲ ಅಂತ ಹೇಳೋದ್ರ ಮೂಲಕ ಈ ರಾಜ್ಯದ ಲಕ್ಷಾಂತರ ಕನ್ನಡಿಗರ ಮಕ್ಕಳಿಗೆ ಒಂದು ಅನುಕೂಲವಾಗತಕ್ಕಂಥ ಮತ್ತು ಹಿಂದಿ ಏರಿಕೆಯನ್ನು ತಡೀತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ. ಈ ರಾಜ್ಯ ಸರ್ಕಾರದ ನಿಲುವನ್ನು ನಾವೆಲ್ಲ ಕನ್ನಡ ಪರ ಸಂಘಟನೆಗಳು ಸ್ವಾಗತ ಮಾಡ್ತೀವಿ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ 2 ಭಾಷೆಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರಬೇಕಿದೆ. ಅದರ ಪೂರ್ವಭಾವಿಯಾಗಿ ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಂದು ಒಳ್ಳೆಯ ತೀರ್ಮಾನವನ್ನು ಕೈಗೊಂಡಿದೆ, ನಾವು ಬೆಂಬಲಿಸ್ತೀವಿ. ಅದೇ ವಿಚಾರದಲ್ಲಿ ಇವತ್ತು ಕೆಲವು ರಾಜಕೀಯ ಪಕ್ಷಗಳ ಮುಖಂಡರು, ಮುಖ್ಯವಾಗಿ ಶೋಭಾ ಕರಂದ್ಲಾಜೆ ಅವರು, ಸುರೇಶ್ ಕುಮಾರ್ ಅವರು, ಬಸವರಾಜ ಹೊರಟ್ಟಿ ಅವರು, ವಿವೇಕಾನಂದ ಅವರು, ಇವರೆಲ್ಲರೂ ಕೂಡ ಹಿಂದಿ ಏರಿಕೆಯನ್ನು ಸಮರ್ಥನೆ ಮಾಡ್ತಿದ್ದಾರೆ. ನಾವು ಇವ್ರು ಕೇಳತಕ್ಕಂಥದ್ದು, ನಿಮ್ಮ ಪಕ್ಷಗಳ ನಿಲುವನ್ನು ಸ್ಪಷ್ಟಪಡಿಸಿ. ಮೊದಲು ನೀವು ಕರ್ನಾಟಕದ ಪರವಾಗಿದ್ದೀರಾ, ಕನ್ನಡಿಗರ ಪರವಾಗಿದ್ದೀರಾ, ಕನ್ನಡದ ಪರವಾಗಿದ್ದೀರಾ, ಅಥವಾ ನಿಮ್ಮ ಹೈಕಮಾಂಡ್ಗಳಿದ್ದಾವಲ್ಲ ದೆಹಲಿನಲ್ಲಿ ಅವ್ರಿಗೆ ನಿಮ್ಮ ನಿಷ್ಠೆಯನ್ನು ತೋರಲಿಕ್ಕೆ ಈ ಕೆಲಸವನ್ನು ಮಾಡ್ತಿದ್ದೀರಾ? ನಾವು ಎಚ್ಚರಿಕೆಯನ್ನು ಕೊಡ್ತೀವಿ. ಎಲ್ಲ ರಾಜಕೀಯ ಪಕ್ಷಗಳು ಕರ್ನಾಟಕಕ್ಕೆ, ಕನ್ನಡಕ್ಕೆ, ಕನ್ನಡಿಗರಿಗೆ ನಿಷ್ಠೆಯಿಂದಿರಬೇಕೇ ಹೊರತು ದೆಹಲಿಯ ನಿಮ್ಮ ದೊರೆಗಳಿಗಲ್ಲ. ನಿಮ್ಮನ್ನು ಚುನಾವಣೆಯಲ್ಲಿ ಗೆಲ್ಲಿಸಿ ಕಳಿಸಿರ್ತಕ್ಕಂಥ ಕನ್ನಡಿಗರು, ನಿಮ್ಮನ್ನು ಬೆಂಬಲಿಸಿರ್ತಕ್ಕಂಥ ಕನ್ನಡಿಗರು. ಅದರ ಹೊರತಾಗಿ ನೀವು ಕನ್ನಡದ ಹೊರತಾಗಿ ನೀವು ಏನಾರು ಕನ್ನಡರಿಗೆ ದ್ರೋಹ ಬಗೆಯುವಂಥ ಕೆಲಸ, ಹಿಂದಿ ಏರಿಕೆಯನ್ನು ಸಮರ್ಥನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ನಿಮ್ಮನ್ನು ಮನೆಗೆ ಕಳಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಕನ್ನಡದ ಸಾವಿರಾರು ಕಾರ್ಯಕರ್ತರು ಸಿದ್ಧ ಇದ್ದಾರೆ. ಈ ಕೂಡಲೇ ಹಿಂದಿ ಪರವಾಗಿ ಕೊಡ್ತಕ್ಕಂಥ ಹಿಂದಿ ಏರಿಕೆಯನ್ನು ಸಮರ್ಥನೆ ಮಾಡ್ತಕ್ಕಂಥ ನಿಮ್ಮ ಹೇಳಿಕೆಗಳನ್ನ ನೀವೊಬ್ಬರು ಕನ್ನಡ ದ್ರೋಹಿಗಳು. ಕರ್ನಾಟಕ ಸರ್ಕಾರ ಮಧು ಬಂಗಾರಪ್ಪ ಹಾಗೂ ಕನ್ನಡದ ರಾಮಯ್ಯ ಸಿದ್ದರಾಮಯ್ಯವರು ಕಳೆದ ಸಾಲಿನಲ್ಲಿ 1.5 ಲಕ್ಷಕ್ಕೂ ಅಧಿಕವಾದಂಥ ಗ್ರಾಮೀಣ ಪ್ರದೇಶದ ಮಕ್ಕಳು SLCನಲ್ಲಿ ಹಿಂದಿ ಒಂದು ಸಬ್ಜೆಕ್ಟಿಂದ ಫೇಲ್ ಆಗಿರ್ತಕ್ಕಂಥದ್ದು ಗಮನಿಸಿ, ಇವತ್ತೇನು ಕನ್ನಡದ ಎಲ್ಲ ಹೋರಾಟಗಾರರ ಮನವಿಗೆ ಸ್ವೀಕರಿಸಿ ಇವತ್ತು ಈ ತೀರ್ಪನ್ನು ಕೊಟ್ಟಿದ್ದೀರಿ. ಇದನ್ನು ಕಾಯಮಾಗಿ ಉಳಿಸಿ. ಹಿಂದಿ ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯಕ್ಕೆ ಬೇಡ. ಉತ್ತರ ಭಾರತದವರು ನಮ್ಮ ಕನ್ನಡವನ್ನು ಅವರು ಪಾಠದಲ್ಲಿ ಸೇರಿಸಿಲ್ಲ. ಹಾಗಾಗಿ ಅವರ ಭಾಷೆಯನ್ನು ನಾವು ಯಾಕೆ ಸೇರಿಸಬೇಕು? ಹಾಗಾಗಿ ಈ ರಾಜಕೀಯ ಪಕ್ಷಗಳು ಸ್ಪಷ್ಟತೆಯನ್ನು ಕೊಡಬೇಕು. ವಿಜಯೋತ್ಸವದಲ್ಲಿ ಕರವೇ ಮುಖಂಡರಾದ ಎಂಬಿ ನಾಗಣ್ಣಗೌಡ, ಜಯರಾಮ್, ಸಂದೇಶ್ ಸೇರಿದಂತೆ 100 ಕನ್ನಡಪರ ಹೋರಾಟಗಾರರು ಭಾಗವಹಿಸಿದ್ದರು.
ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ ಕ್ರಿಕೆಟ್ ಪಂದ್ಯಗಳ ಟಿಕೆಟ್ ಹಂಚಿಕೆಯಲ್ಲಿ ಭಾರೀ ಅವ್ಯವಹಾರ ನಡೆಯುತ್ತಿದ್ದು, ಇದು ಕೇವಲ ಟಿಕೆಟ್ ಗ್ಯಾಂಬ್ಲಿಂಗ್ ಆಗಿ ಪರಿಣಮಿಸಿದೆ ಎಂದು ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಕ್ರೀಡಾಂಗಣವನ್ನು ಕೇವಲ ಹಣ ಮಾಡುವ ಯಂತ್ರವನ್ನಾಗಿ ಮಾಡಿಕೊಂಡಿದೆ ಎಂದು ನೇರವಾಗಿ ಆರೋಪಿಸಿದರು. ಐಪಿಎಲ್ ಪಂದ್ಯಗಳು ಬೆಂಗಳೂರಿನಲ್ಲಿ ನಡೆಯುತ್ತಿರುವುದು ಸಂತೋಷದ ವಿಷಯ. ಆದರೆ ಟಿಕೆಟ್ಗಳನ್ನು ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮೂಲ ಬೆಲೆಗಿಂತ 10 ಪಟ್ಟು ಹೆಚ್ಚಿನ ದರಕ್ಕೆ ಮಾರಾಟ ಮಾಡಲಾಗುತ್ತಿವೆ. ನನಗೆ 50,000 ರೂಪಾಯಿ ಕೊಟ್ಟು ಟಿಕೆಟ್ ಕೊಳ್ಳುವ ಶಕ್ತಿ ಇರಬಹುದು. ಆದರೆ ಗಲ್ಲಿ ಕ್ರಿಕೆಟ್ ಆಡುವ ಬಡವರ ಮಕ್ಕಳ ಕಥೆಯೇನು? ಅವರಿಗೂ ಸ್ಟೇಡಿಯಂನಲ್ಲಿ ಕುಳಿತು ಮ್ಯಾಚ್ ನೋಡುವ ಆಸೆ ಇರುವುದಿಲ್ಲವೇ ಎಂದು ಅವರು ಪ್ರಶ್ನಿಸಿದರು. ಯಾವ ಕೌಂಟರ್ನಲ್ಲಿ ಟಿಕೆಟ್ ಸಿಗುತ್ತಿದೆ ಎಂದು ತೋರಿಸಿ ನೋಡೋಣ ಎಂದು ಸವಾಲು ಹಾಕಿದ ಶಾಸಕರು, ಸ್ಟೇಡಿಯಂನ ಒಟ್ಟು 40,000 ಆಸನಗಳಲ್ಲಿ ಕನಿಷ್ಠ 20,000 ಟಿಕೆಟ್ಗಳನ್ನಾದರೂ ಕೌಂಟರ್ ಮೂಲಕ ಜನಸಾಮಾನ್ಯರಿಗೆ ಮಾರಾಟ ಮಾಡಬೇಕು ಎಂದು ಆಗ್ರಹಿಸಿದರು. ಶಾಸಕರಿಗೆ ಭಿಕ್ಷುಕರಿಗೆ ನೀಡಿದಂತೆ ಟಿಕೆಟ್ ನೀಡಲಾಗುತ್ತಿದೆ. ನನಗ ಸಿಕ್ಕ 2 ಟಿಕೆಟ್ಗಳನ್ನು ನಾನು ಬಡಮಕ್ಕಳಿಗೆ ನೀಡಿದ್ದೇನೆ ಎಂದು ಅವರು ತಿಳಿಸಿದರು. ನೋಡ್ರಿ, ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇರೋದಕ್ಕೆ ಭಾಳ ಸಂತೋಷ ಇದೆ, ಅಭಿಮಾನಿಗಳಿಗೆ ಭಾಳ ಇದೆ. ಆದರೆ ಒಂದು ನೋವಿನ ಸಂಗತಿ ಅಂದರೆ 1 to double ಟಿಕೆಟ್ ರೇಟ್ ಮಾಡೋದು, 5,000 ಟಿಕೆಟ್ನ ಆನ್ಲೈನಲ್ಲಿ ಬಿಟ್ಟು 5 ನಿಮಿಷ ಖಾಲಿ ಆಯಿತು ಅನ್ನೋದು. ಮಾಮೂಲಿ ಸಾರ್ವಜನಿಕರಿಗೆ ಟಿಕೆಟ್ ಸಿಗ್ತಾಯಿಲ್ಲ, ಸಿಗೋದೆಲ್ಲ ಬ್ಲ್ಯಾಕಲ್ಲಿ ಮಾರ್ತಾಯಿದ್ದಾರೆ. ಒಂದು. ಎರಡನೇದು, 500 ರೂಪಾಯಿ ಟಿಕೆಟ್ನ 3,000 ಟಿಕೆಟ್ನ 15,000, 60,000, 70,000 ಟಿಕೆಟ್ ರೇಟ್ ಇಟ್ಟು ಕನ್ನಡಿಗರಿಗೆ ದ್ರೋಹ ಮಾಡ್ತಾಯಿದ್ದಾರೆ. ಎರಡನೇದು. ಮೂರನೇದು, ಕುಡಿಯೋ ನೀರು ಕೊಡ್ತಾಯಿಲ್ಲ. ಮೊನ್ನೆಲ್ಲ ಜನಗಳು ನಮ್ಮನ್ನ ಸಾಯಿಸ್ಬಿಡ್ತೀರ ನೀವು ಕುಡಿಯೋ ನೀರು ಕೊಡದೇನೆ. ಒಂದು ಕನಿಷ್ಠ ಮೂಲ ಸೌಕರ್ಯನೂ ನೀವು ಒದಗಿಸಲ್ಲ ಅಂತ ಹೇಳಿದ್ರೆ, ಅಂದರೆ ನೀವು ಇದನ್ನು ದುಡ್ಡು ಮಾಡೋ ಮಿಷಿನ್ ಮಾಡ್ಕೊಂಡಿದ್ದೀರಾ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನ ಅನ್ನೋದು ನನ್ನ ಪ್ರಶ್ನೆ. ನೀವು ದುಡ್ಡು ತಗೋತಾ ಇದ್ದೀರಾ, ಇಲ್ಲ ನೀವು ಆಡಿಸಿ, ನಮಗೂ ಖುಷಿ, ಎಲ್ಲರಿಗೂ ಅಭಿಮಾನಿಗಳಿಗೆ ಸಂತೋಷ ಆಗ್ತಾಯಿದೆ, ಬೆಂಗಳೂರು ಹೆಸರಿದೆ, ಎಲ್ಲ ಒಪ್ಕೊಳ್ಳೋಣ. ಕನಿಷ್ಠ ನೀರು ಕೊಡಬೇಕಲ್ಲ, 50 ರೂಪಾಯಿ ನೀರು ಕೊಡಬೇಕಲ್ಲ. 3,000 ರೂಪಾಯಿ ಟಿಕೆಟ್, ಮಿನಿಮಮ್ 3,000 ತೊಗೋತಾ ಇದ್ದೀರಾ. ಆ 3,000 ಕೊಟ್ಟೋದನಿಗೆ ನೀರು ಕೊಡಲ್ಲ, ಏನು ಮಾಡ್ತಾಯಿದ್ದಾರೆ? ಅದನ್ನು ಫಸ್ಟು KC ಅವರ, ಇಲ್ಲ DNA ಅವರ, ಅಥವಾ ಫ್ರ್ಯಾಂಚೈಸಿಯವರ, ಅಥವಾ IPL ನಡೆಸ್ತಾ ಇರೋರ, ಯಾರು ಫಸ್ಟ್ ನೀರು ಕೊಡಿ. ನೀವು ಏನು ಮಾತಾಡಿದ್ರು ಅಡ್ವರ್ಟೈಸ್ಮೆಂಟ್ ಕೊಡ್ತಾಯಿದ್ದೀವಿ ಅನ್ನೋ ದುರಹಂಕಾರದಿಂದ ಎಲ್ಲ ನಮ್ಮ ಕೈಯಲ್ಲೇ ಇದೆ ಅನ್ನೋ ಥರ ಮಾಡೋದನ್ನು ಬಿಟ್ಟು ಸಾರ್ವಜನಿಕರಿಗೆ, ಈಗ ನೆಕ್ಸ್ಟ್ ಭಾನುವಾರ ಮ್ಯಾಚ್ ಇದೆ CSK ವರ್ಷ, ಅದಕ್ಕಾದರೂ ಒಳ್ಳೆ ನೀರು ಕೊಡಿ. ಫಸ್ಟ್ ಜನಗಳಿಗೆ ನೀರು ಕೊಡಿ, ನೀರು ಕೊಡದೆ ಸಾಯಿಸಬೇಡಿ. ನೀವು ಬರೀ ದುಡ್ಡು ಮಾಡಿಕೊಂಡು ನೀವು ಮಜಾ ಮಾಡೋದಕ್ಕೆ ಕ್ರಿಕೆಟ್ ಟೂರ್ನಮೆಂಟಿನ ಕನ್ನಡದ ನೆಲನ ಬಳಸ್ಕೊಳ್ಳೋದಕ್ಕಲ್ಲ. ನೀವು ಮಾಡಿ ನಡೆಸಿ, ನಾವು ಬರ್ತೀವಿ, ನಾವು ದುಡ್ಡು ಕೊಟ್ಟು ನೋಡ್ತೀವಿ, ನಾವೇನು ಅದ್ರ ಬಗ್ಗೆ ಇಲ್ಲ ಅಂತ ಹೇಳೋದು. ಆದರೆ ಮೂಲಭೂತ ಬಾತ್ರೂಮ್ ಇಲ್ಲ, ಕುಡಿಯೋ ನೀರು ಕೊಡಲ್ಲ. ಒಂದು ಸಣ್ಣ 1,000 ಜನ ನೋಡಿಸಿದ್ರೇ ಟಾಯ್ಲೆಟ್ಗಳನ್ನ ತರಿಸಿ ಇಟ್ಟು, ನೀರು ಬಾಟ್ಲುಗಳನ್ನ ಇಟ್ಟು, ನಮ್ಮ ಪಾಪ ಎಂತೆಂಥ ಬಡವರು ಪ್ರೋಗ್ರಾಮ್ ಮಾಡೋದ್ರಲ್ಲೇ ನಡೆಸ್ತಾರೆ. ಹುಡುಗರು ಏರಿಯಾ ಗಲ್ಲಿಗಳಲ್ಲಿ ಕ್ರಿಕೆಟ್ ಮಾಡೋತವಲ್ಲೇ ನೀರು ಬಾಟ್ಲುಗಳನ್ನ ಇಟ್ಕೊಂಡು ಕ್ಯಾನ್ ಇಟ್ಕೊಂಡು ಕಾಯ್ತಾರೆ. 50,000 ಜನ ಬರ್ತಾರೆ. ಏನು ಹುಡುಗಾಟ ಆಡ್ತಾಯಿದ್ದೀರಾ ನೀವು? ಇದು ಎಚ್ಚರಿಕೆ ಅನ್ಕೋತೀರಾ, ಏನು ಅನ್ಕೊಳ್ತೀರಾ? ಫಸ್ಟು ಕುಡಿಯೋ ನೀರು ಕೊಡ್ರಿ ಜನಕ್ಕೆ. ನೋಡಿರಿ, ಕ್ರಿಕೆಟ್ ಅಭಿಮಾನಿಗಳು, ಬಹುಸಂಖ್ಯಾತ ಅಭಿಮಾನಿಗಳು ಬೆಂಗಳೂರಿನಲ್ಲಿ ಟೂರ್ನಮೆಂಟ್ ನಡಿಬೇಕು ಅನ್ನೋದು ಒತ್ತಾಸೆ. ಆ ಒತ್ತಾಸೆಗೆ ಸರ್ಕಾರ ಕೂಡ ಅವ್ರ ಪರ ಇದ್ದೀವಿ. ಹಂಗೆ ಅಂದಿದ ತಕ್ಷಣ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಕುಡಿಯೋ ನೀರು ಕೊಡಲ್ಲ, ಟಾಯ್ಲೆಟ್ ಸರಿಯಾಗಿರಲ್ಲ ಅನ್ನೋದಕ್ಕೆಲ್ಲ ಒಪ್ಕೊಳ್ಳೋಕ್ಕಾಗಲ್ಲ. ಫಸ್ಟ್ ಕುಡಿಯೋ ನೀರು ಕೊಡಲಿ, ಅಲ್ಲಿ ಬರೋರಿಗೆ ಒಂದೊಂದು ಬಾಟ್ಲು ಕೊಡಲಿ, ಇಲ್ಲ ಅಲ್ಲಿ ಟ್ಯಾಪಲ್ಲಿ ನೀರಿಡಲಿ, ಕ್ಯಾನಲ್ಲಿ ಒಂದೊಂದು ಪೆವಿಲಿಯನ್ಗಳಲ್ಲೂ ಇಟ್ಟರೆ, ಜನಗಳ ಸ್ಟ್ಯಾಂಡ್ಗಳಲ್ಲಿ ಇಟ್ಟರೆ ಹೋಗಿ ಕುಡಿತಾರೆ. 4 ಅವರ್. ನೀನು ಒಂದು ಸರಿ ಟೂರ್ನಮೆಂಟ್ 3 ಅವರ್ ಇರುತ್ತೆ, ಅದಕ್ಕೆ ಮುಂಚೆ 3 ಅವರ್ ಮುಂಚೆ ಒಳಗೆ ಬಂದು ಕೂತ್ಕೊಳ್ತಾರೆ. ಪಾಪ ಎಷ್ಟೋ ದೂರಗಳಿಂದ ಬಂದು ಕುಡಿಯೋ ನೀರು ಕೊಡೋಲ್ಲ ಅನ್ನೋ ಸತ್ತೋದ್ರೆ ಯಾರು ಅದಕ್ಕೆ ಹೊಣೆ? ಫಸ್ಟ್ ಅವ್ಯವಸ್ಥೆಯನ್ನು KC ವೆಂಕಟೇಶ್ ಪ್ರಸಾದ್ ಅವರು ಕ್ರಿಕೆಟ್ ಆಡಿದ್ದಾರೆ, ಅವರು ಇದನ್ನು ಗಮನಿಸಬೇಕು. ಫಸ್ಟ್ ಕುಡಿಯೋ ನೀರು ಕೊಡಲಿ. ಎಲ್ಲರೂ ಈ ಪ್ರಜಾಪ್ರಭುತ್ವದಲ್ಲಿ ಟೀಕೆಗೂ ಮತ್ತು ಹೊಗಳೋದಕ್ಕೂ ಎರಡಕ್ಕೂ ಸಮಾನ ಅವಕಾಶ ಇದೆ. ಕೆಲವರು ಅವ್ರು ಕೇಳಿದ್ದು ಸರಿ ಅನ್ಬೋದು. ಈಗ ನನಗೂ 2 ಟಿಕೆಟ್ ಕೊಟ್ಟರು, ನಾನು ಅದನ್ನ ಯಾರೋ 2.5 ಲಕ್ಷ ಜನನ ನಾವು ಪ್ರತಿನಿಧಿಸ್ತೀವಿ ರೀ. ಬೆಳಗ್ಗೆ ಬಂದು ಸರ್ 2 ಟಿಕೆಟ್ ಕೊಡಿ, 2 ಟಿಕೆಟ್. ನಾನು ನೆನ್ನೆ ಒಬ್ಬ ಬಡವ್ರ ಹುಡುಗರಿಗೆ 2 ಹುಡುಗರು ಕೊಟ್ಟು ಕಳಿಸ್ದೆ. ಏನೋ ಅವ್ರಿಗೂ ಖುಷಿ, ನೋಡ್ಕೊಂಬರ್ಲಿ ಬಿಡಿ. ನೆಕ್ಸ್ಟ್ ಭಾನುವಾರನೂ 2 ಯಾರಿಗೋ ಕೊಡ್ತೀನಿ ಅಂತ ಹೇಳಿದ್ದೀನಿ. ನಾನು ಹೋಗ್ತೀನಾ? ಯಾರೋ MLA ಹೋಗ್ಬೋದು, ಕಾಶಪ್ಪನವ್ರು ಹೇಳೋ ದಾಟಿ ಸರಿ ಇಲ್ಲದೆ ಇರ್ಬೋದು, ಬಟ್ ಅವ್ರು ಕೇಳಿದ್ದು ಕರೆಕ್ಟ್ ಇದೆ. ಅವ್ರ ಪಾಪ ಹೇಳೋಕ್ಕೆ ಬಂದಿಲ್ಲ ಅಷ್ಟೇ. ಅವ್ರು ಕೊಡೋದೇ ಭಿಕ್ಷುಕರು ಥರ ಟಿಕೆಟ್ ಕೊಡ್ತಾರೆ. ಯಾವ ಏನು P2 ಕೊಡ್ತಾರೆ ಇವರು? P2 ಕೊಡ್ತಾರೇನ್ರಿ? M ಸ್ಟ್ಯಾಂಡೋ P ಸ್ಟ್ಯಾಂಡೋ ಯಾವುದೋ ಕೊಡ್ತಾರೆ. ಅಲ್ಲೇನು ಕೈ ಇಟ್ಟರೆ ಕಾಲು ಇಡೋಕ್ಕಾಗಲ್ಲ, ಕಾಲು ಇಟ್ಟರೆ ಕೊಡೋಲ್ಲ. ಕೊಟ್ಟಿದ್ರು ಯಾರೋ ನಮ್ಮ 2.5 ಲಕ್ಷ ಜನದಲ್ಲಿ ಯಾರೋ 2 ಕೊಟ್ಟು ಕಳಿಸ್ತೀವಿ. ಅವ್ರಿಗೊಂದು ಖುಷಿ, ನಮ್ಮ MLA ಕೊಟ್ಟರು ಅಂತ. ಏನು ನಾವು ಆಯಿತು, MLAಗಳು ಅವ್ರು ಏನು ಕೇಳಿದರೆ ನೋಡಿರಿ, ನಾವು ಸಾರ್ವಜನಿಕರ ಸಮಾಜ ಸೇವೆ ಮಾಡ್ತೀವಿ, ನಮಗೆ ಕಾರ್ಯ ಒತ್ತಡ ಇರ್ತದೆ, ಕ್ಷೇತ್ರದ ಒತ್ತಡ.
ಓಲಿ ಆಯ್ತು, ಯಾವ ಲೈನಲ್ಲಿ ನಿಂತ್ಕೋಬೇಕು, ಆಯ್ತಪ್ಪ ನಾನು ದುಡ್ಡು ಕೊಡೋಕೆ ರೆಡಿ ಇದ್ದೀನಿ, ಟಿಕೆಟ್ ಎಲ್ಲಿ ಸಿಗ್ತಾ ಇದೆ? ನನ್ನ ಕ್ಷೇತ್ರದಲ್ಲಿ ಒಂದು 10 ಜನ ಟಿಕೆಟ್ ಕೇಳ್ತಾ ಇದ್ದಾರೆ ರೀ, ನಮ್ಗೆ ನಿಮಗೊಂದು MLA ಆಗಿದ್ದ ಟಿಕೆಟ್. ಈ ಭಾರತದ ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳು ಅಂದರೆ ಅವ್ರ ಕೈಲಿ ಎಲ್ಲವೂ ಆಗುತ್ತೆ ಅನ್ನೋದು ಜನಸಾಮಾನ್ಯರ ಥಿಂಕಿಂಗ್. ಅವರ ಥಿಂಕಿಂಗಿಗೆ ಕೆಲಸ ಮಾಡಬೇಕಾಗಿರೋದು ನನ್ನ ಜವಾಬ್ದಾರಿ. ಅವ್ರು ಅನ್ಕೋತಾರೆ MLA ಹೇಳಿದ್ರೆ ಟಿಕೆಟ್ ಸಿಕ್ಬಿಡ್ತದೆ. ಮೊನ್ನೆಯಿಂದ ನನಗೊಂದು 100 ಕಾಲ್ ಬಂದಿದೆ, 2 ಟಿಕೆಟ್ ಕೊಡಿ, 2 ಆಯಿತು, ನಾನು ಅದು ಎಷ್ಟು ಇಟ್ಟಿದ್ದಾರೆ ದುಡ್ಡು ಕೊಟ್ಟು ತೊಗೋತೀನಿ, ಎಲ್ಲಿ ಕೊಡ್ತಾರೆ ಕೇಳಿ, ಯಾವ ಕೌಂಟರಲ್ಲಿ ಕೊಡ್ತಾರೆ ಕೇಳಿ, ಎಲ್ಲಿ ಕೊಡ್ತಾ ಇದ್ದಾರೆ ರೀ? ಮೊದಲೆಲ್ಲ ಭಾರತದ ಮ್ಯಾಚ್ಗಳು ನಡಿಬೇಕಾದ್ರೆ ರಾತ್ರೆಲ್ಲ ಕಾಯ್ಕೊಂಡಿದ್ದು, ಬೆಳಗ್ಗೆ 8 ಗಂಟೆಗೆ ಕೊಡೋರು, ಮಧ್ಯಾಹ್ನ 4 ಗಂಟೆವರೆಗೂ 20,000 ಟಿಕೆಟ್ ಮಾರ್ದೋ, 10,000 ಟಿಕೆಟ್ ಮಾರ್ದೋ. IPL ಯಾವ ಕೌಂಟ್ರಲ್ಲಿ ಕೊಡ್ತಾ ಇದೆ ತೋರಿಸ್ರಿ ನೋಡೋಣ.